ನಮಸ್ಕಾರ. ದೊಡ್ಡ ನಮಸ್ಕಾರ. ಇರಾನ್ ಮೇಲೆ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ ಪರಿಣಾಮದಿಂದ ಅತ್ಯಂತ ಭಯಾನಕವಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಎಲ್ರಿಗೂ ಗೊತ್ತು. ನೀನು ಮುಂದೆ ಹೇಳಪ್ಪ ಮುತಾಲಿಕ್ಕು. ಕಳೆದ 35-36 ವರ್ಷದಿಂದ ನಿರಂತರವಾಗಿ ಸರ್ವಾಧಿಕಾರಿ ಇದ್ದಂಥ ಖೊಮೈನಿಯ ಹತ್ಯೆ ಆಗಿದೆ. ಬರ್ಬರವಾದಂಥ ಹತ್ಯೆ ಆಗಿದೆ. ಓಹೋ, ಸರ್ವಾಧಿಕಾರಿ ಬರಾಬರ ಹತ್ಯೆ ಆಯಿತು. ಸರಿ, ಮುಂದೆ ಹೇಳು. ಇವತ್ತು ಇಡೀ ಜಗತ್ತು ಗೊತ್ತು ಆ ಖೊಮೈನಿ ಅನ್ನುವಂಥ ವ್ಯಕ್ತಿ ಹೇಗಿದ್ದ, ಏನು ಆಡಳಿತ, ಏನು ಹೇಗೆ ಅಂತನ್ನುವಂಥದ್ದು. ಮಿಸ್ಟರ್ ಮುತಾಲಿಕ್ಕು, ಕಮ್ಸೆ ಕಮ್ಮು 200 ಕೋಟಿ ಜನ ಕಾಮನಿ ಸಾವಿಗೆ ಕಂಬನಿ ಮಿಡ್ದಿದ್ದಾರೆ. ಅಂದರೆ ಅರ್ಧಕ್ಕರ್ಧ ಜಗತ್ತು ಕಂಪ್ಲೀಟ್ ಆಗಿ ಅವರ ಪರವಾಗಿದೆ. ಇನ್ನುಳಿದ ಅರ್ಧದಲ್ಲಿ ಅರ್ಧ ಜನರು ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾರೆ. ಈ ಯೋಗ್ಯತೆ ನೀನಿನ್ನೂ 200 ವರ್ಷ ಗಂಟ್ಲು ಹರ್ಕೊಂಡ್ರೂ ಸಿಗೋದಿಲ್ಲ. ಮುಂದೆ ಮಾತಾಡ ಹೋಗ್ಲಿ. ಯಾವ ಮುಸ್ಲಿಂ ರಾಷ್ಟ್ರಗಳಿಗೂ ಕೂಡ ಯಾಕಣ್ಣ ಆ ಕಡೆ ನೋಡ್ತೀಯ? ಸೀದಾ ನೋಡ್ಕೊಂಡು ಮಾತಾಡು. ಶಾಂತಿಯಿಂದ ನೆಮ್ಮದಿಯಿಂದ ಬದುಕಕ್ಕೆ ಕೊಡ್ಲಾರದಂತ ಖೊಮೈನಿ. ನೀನು ಕೂಡ ಹಂಗೇನೆ ಅಲ್ವೇ? ನನ್ನ ಶಾಂತಿ ಬಗ್ಗೆ ನೀನ್ ಯಾಕೆ ಮಾತಾಡ್ತೀಯ? ಬಾಯ್ ಬಿಟ್ರೆ ಒದಿತೀವಿ ಮನೆ ಹೋಗಿ ಒದಿತೀವಿ ಅಂತ ಬಾಯ್ ಬಿಡ್ಕೊಳ್ತಾ ಇರ್ತೀಯ, ಗಂಟ್ಲು ಹರ್ಕೊಳ್ತಾ ಇರ್ತೀಯ. ಈಗ ನೀನ್ಯಾಕೆ ಶಾಂತಿ ಅಂತ ಬಾಯ್ ಬಿಡ್ಕೊಳ್ತೀಯ ಅಣ್ಣ? ಅಂಥ ವ್ಯಕ್ತಿ ಸತ್ತ ನಂತರ ಇವತ್ತು ಭಾರತದಲ್ಲಿ ಇರುವಂತ ಮುಸ್ಲಿಮರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡಬಾರ್ದೇನನ್ನ? ಕಾನೂನು ಏನಾದ್ರು ನೀನ್ ಬರ್ಕೊಂಡಿದೀಯಾ? ಶ್ರೀನಗರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಚಿಕ್ಕಬಳ್ಳಾಪುರ ಇರಬಹುದು, ಬೆಂಗಳೂರು ಇರಬಹುದು, ಹೀಗೆ ಅನೇಕ, ಶಿವಮೊಗ್ಗ, ಇಲ್ಲೆಲ್ಲ ಕಡೆಗೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಾಡ್ಲಿ. ಈಗ ನಿಂಗೇನ್ ತ್ರಾಸ ಆಯ್ತು? ಶಿವಮೊಗ್ಗದಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಹೇಳ್ತಾ ಇದ್ದು, ಗಾಂಧೀಜಿ ನಮ್ಮ ದೇಶದಲ್ಲಿ ಹೇಗೋ ಹಾಗೆ ಖೊಮೈನಿ ಇರಾನ್ದಲ್ಲಿ ಇದ್ದ ಹಾಗೆ ಅವರನ್ನು ಕೊಲ್ತಾರೆ ಅಂತಂದ್ರೆ ಹೇಗೆ? ಏನು ವಿಚಿತ್ರ ಅಂತಂದ್ರೆ ಗಾಂಧೀಜಿ ಜೊತೆ ಹೋಲಿಸ್ತೀರಿ. ಗಾಂಧೀಜಿ ಅಹಿಂಸಾವಾದಿ, ಖೊಮೈನಿ ಹಿಂಸಾವಾದಿ, ಅತ್ಯಂತ ಹೀನವಾದಂಥ ಕ್ರೂರಿಯಾದಂಥ ಒಬ್ಬ ಆ ವ್ಯಕ್ತಿಯ ಬಗ್ಗೆ ಇವತ್ತು ಗಾಂಧೀಜಿಯವ್ರ ಜೊತೆ ಹೋಲಿಸ್ತೀರಿ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ? ನೀನು ಗೋಡ್ಸೆ ಸಾವರ್ಕರ್ ಅನ್ನೋನು, ಈಗ ಗಾಂಧೀಜಿ ಬಗ್ಗೆ ಮಾತಾಡ್ತೀಯಲ್ಲಣ್ಣ, ನಿಂಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಅನ್ನೋದ್ರು ಸ್ವಲ್ಪ ಏನಾದ್ರು ಐತೇನಣ್ಣ? ಸೊ ಅಂಥ ಖೊಮೈನಿಯ ಬಗ್ಗೆ ಕರುಣೆ ತೋರಿಸುವಂಥದ್ದು ಅನಾವಶ್ಯಕವಾದ್ದು. ನಮ್ಮ ದೇಶದಲ್ಲಿ ಆ ಖೊಮೈನಿಯ ಒಬ್ಬ ರಾಕ್ಷಸನ ಪರವಾಗಿ ಈ ದೇಶದ ಮುಸ್ಲಿಮರು ಪ್ರತಿಭಟನೆ ಮಾಡೋದು ಎಳ್ಳಷ್ಟು ಶೋಭೆ ತರುವಂಥದ್ದಲ್ಲ. ಅಯ್ಯೋ ಮುತಾಲಿಕಣ್ಣ, ನಿಂಗೆ ಇತಿಹಾಸನೂ ಗೊತ್ತಿಲ್ಲ, ಅದ್ರ ಜ್ಞಾನ ಕೂಡ ಇಲ್ಲ ಅನ್ನೋದು ನಮಗೆ ಗೊತ್ತಣ್ಣ. ಆ ಕಾಮನೇ ಕಡಿಮೆ ರೇಟಲ್ಲಿ ಕ್ರೂಡ್ ಆಯಿಲ್ ಕೊಟ್ಟಿದ್ದಕ್ಕೇನೆ ಇಲ್ಲಿ ಪೆಟ್ರೋಲು ಡೀಸೆಲ್ ರೇಟು ಅಷ್ಟಾಗಿ ಏರಿಕೆ ಕಂಡಿಲ್ಲ ಕಣ್ಣ. ನಾವು ಬೇರೆ ದೇಶದವ್ರಾಗೆ ಕಾಮನೈ ಕೂಡ ನಮ್ಮ ಜೊತೆಗೆ ಮಾಡಿದಿದ್ರೆ ನೀನು ಹುಬ್ಬಳ್ಳಿಯಿಂದ ಬೆಂಗಳೂರಿನ ತನಕ ಸೈಕಲ್ ಹೊಡ್ಕೊಂಡೇ ಬರಬೇಕಾಗಿತ್ತಣ್ಣ. ನಮ್ಮ ದೇಶದ ಜೊತೆಗೆ ಕಾಮನೈ ಚೆನ್ನಾಗಿದ್ದಷ್ಟು ಬೇರೆ ಯಾವ ದೇಶದವರು ಚೆನ್ನಾಗಿರಲಿಲ್ಲ ಕಣ್ಣ. ನಾವು ಕಾಶ್ಮೀರದ ವಿಚಾರದಲ್ಲೂ ಪಾಕಿಸ್ತಾನ ಬಿಟ್ಟು ಭಾರತಕ್ಕೆ ಸಪೋರ್ಟ್ ಮಾಡಿದ್ದು ಕಾಮಿನೈ ಕಣ. ನಾವು ಅಲ್ಪ ಸ್ವಲ್ಪನಾದ್ರೂ ಓದ್ಕೊಂಡು ತಿಳ್ಕೊಂಡು ಮಾತಾಡೋಣ ಮುತಾಲಿಕಣ್ಣ. ಇದನ್ನ ಶ್ರೀರಾಮ ಸೇನೆ ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ನೀನ್ ಖಂಡಿಸನ್ನ, ವಿರೋಧ ಮಾಡನ್ನ, ಅಷ್ಟಕ್ಕೂ ನಿನ್ನ ಮಾತಿಗೆ ಇಲ್ಲಿ ಯಾರು ಕಿಮ್ಮತ್ ಕೊಡ್ತಾರೆ? ನೀನು ಉಂಡಾಡಿ ಗುಂಡ ಬಾಯಿಗೆ ಬಂದಿದ್ದು ಮಾತಾಡೋ ಬಂಡ ಅನ್ನೋದು ಎಲ್ರಿಗೂ ಗೊತ್ತೇ ಇರೋದಣ್ಣು. ಹಿಂಗಾಗಿ ನೀನು ವಿರೋಧ ಮಾಡು, ಯಾರು ಬೇಡ ಅಂದ್ರು ಬಾಯಿ ಬಡ್ಕೋ, ಯಾರು ಬೇಡ ಅಂದ್ರು ನಿನಗೊಂದು ದೊಡ್ಡ ನಮಸ್ಕಾರ.